ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಅಂಬಾ ಹಾಕಿ ಸ್ವಾಮಿ ಹಾಕಿ. ನೀವು ತಾನೇ ಹಾಕ್ಬೇಕು ಸ್ವಾಮಿ. ನನ್ಗೇನಿದು ತಗೊಂಡ ಅಭ್ಯಾಸನೇ ಹೊರತು ಕೊಟ್ಟ ಅಭ್ಯಾಸ ಇಲ್ಲ. ಓ ಐ ಸಿ. ಅಪ್ಪ ಏನ್ ಕಂದ? ಅವನ್ ಕರೆದಿದ್ದು ನಿನ್ನಲ್ಲ. ಏನಪ್ಪ? ಹೆಣ್ಣೋಡಕ್ ಹೋಗ್ಬೇಕು, ಬೇಗ ರೆಡಿ ಆಗು. ಈಗಾಗ್ಲೇ ನಾನ್ ನಿಮ್ಮ ಅಮ್ಮನ್ ಮದುವೆ ಮಾಡ್ಕೊಂಡಿದ್ದೀನಲ್ಲೋ, ಅವಳ ಮೇಲೆ ಇನ್ನೊಬ್ಬ ಸೌತಿನ ತಂದ್ರೆ ಅವಳು ಸುಮ್ನೆ ಅಳ್ತಾ ಕೂತ್ಕೊತಾಳೆ. ನನ್ಗ್ ಬೇಡಪ್ಪ. ಮದ್ವೆ ನಿನ್ಗಲ್ಲ, ನನ್ಗೆ. ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ. ಪ್ರೀತಿಸ್ತಿದ್ಯಾ? ಹುಡುಗಿ ಯಾರಪ್ಪ? ಆನಂದರಾವ್ ಅಂತ ಕೋಆಪರೇಟಿವ್ ಸೊಸೈಟಿಲಿ ಗುಮಾಸ್ತ. ಅವ್ರ ಮಗಳು. ನಮ್ ವೇಟಿಗೆ ತೂಗ್ತಾರ? ಓ, ಪೀಡಿ ಸುತ್ತೋರು, ಊಟದೆಲ್ಲ ಹಚ್ಚೋರು ನಾವು. ನಮ್ಗಿಂತ ಚೆನ್ನಾಗಿ ತೂಗ್ತಾರೆ. ಸಾಕಷ್ಟಿರೋರ? ಸಾಕಷ್ಟು ಇಲ್ದಿರೋರು. ವರದಕ್ಷಿಣೆ ಏನು ಒಂದ್ 2-3 ಲಕ್ಷ ಆದ್ರೂ ಕೊಡ್ತಾರ? 2-3 ರೂಪಾಯಿ ಕೊಡೋಲ್ಲ. ಮದುವೆ ಹೆಂಗ್ ಮಾಡ್ತಾರೆ? ಮನೆ ಮೇಲೆ ಕೂಡ್ಸಿ ಕಾಲ್ ತೊಳ್ದು. ಜೋಕ, ನಿನ್ನ ಕಷ್ಟಪಟ್ಟು ಹೆತ್ತು ಒತ್ತು ಸಾಕಿ ವಿದ್ಯಾಬುದ್ಧಿ ಕಲ್ಸಿದ್ದು ವರದಕ್ಷಿಣೆ ತಗೊಳ್ದೆ ಪುಕ್ಸಟ್ಟೆ ಮದುವೆ ಮಾಡಕ್ಕಲ್ಲ. ನಾನು ಕಷ್ಟಪಟ್ಟು ಪ್ರೀತಿಸಿದ್ದು ವರದಕ್ಷಿಣೆ ತಗೊಳಕಲ್ಲ, ಮದ್ವೆ ಮಾಡ್ಕೊಳ್ಳಕ್ಕೆ. ನೀನ್ ಮದುವೆ ಮಾಡ್ಬೇಕಾದ್ರೆ ನಾನು ಅದಕ್ಕೆ ನಿನ್ನ ಹತ್ರನೇ ಕೇಳ್ತಿದ್ದೀನಿ. ನಾನು ನನಗೆ ಮರ್ಯಾದೆಯಿಂದ ಮದುವೆ ಮಾಡಿದ್ರೆ ಸರಿ, ಇಲ್ಲ ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗಿ ಆ ಹೆಣ್ಣನ ಮದುವೆ ಆಗಿ ಬೇರೆ ಸಂಸಾರ ಶುರು ಮಾಡ್ತೀನಿ. ಹೆದರ್ಸ್ತೀಯಾ? ಇಲ್ಲ, ಎದುರಿಸ್ತಿದ್ದೀನಿ. ಹುಡುಗಿ ಚೆನ್ನಾಗಿದ್ದಾಳಂತರಿ, ಅವನ್ ಒಪ್ಪಿದಾನೆ, ಬೇಡ ಅನ್ಬೇಡಿ. ಹೋಮ್ ಮಿನಿಸ್ಟರ್ ರೆಕಮೆಂಡೇಶನ್. ಅಯ್ಯೋ ನಿನ್ನ ನರಸಿಂಗರಾಯ, ನನ್ನ ಹೆಸರಿದ್ ಕರೀತೀಯಾ? ಅಡ್ಡೆಸರು ಹಿಡಿದು ಕರೀತೀನಿ. ನಾನ್ ನಿಮ್ಮ ಅಪ್ಪ ಕಣ. ಇವತ್ತಿನಿಂದ ನೀನ್ ನನಗೆ ಅಪ್ಪನೂ ಅಲ್ಲ, ನಾನ್ ನಿನ್ ಮಗನೂ ಅಲ್ಲ. ಅಂದ್ರೆ ವಾಟ್ ಡಿಸಿಷನ್? ಇಮಿಡಿಯೇಟ್ ಆಗಿ ಮನೆ ಬಿಟ್ಟು ಹೋಗ್ತಿದ್ಯಾ ಕಂದ? ಹೌದು. ಹೋಗ ಹೋಗ. ಹೋಗ್ತಿದ್ದೀನಿ. ನಿಂತ್ಕೊಳ. ನೀನ್ ಹೋಗ್ಬೇಕಾಗಿರೋ ದಾರಿ ಇದಲ್ಲ, ಇದು. ನಾನ್ ಮನೆ ಒಳಗ್ ಹೋಗ್ತಿರೋದು ಸೂಟ್ ಕೇಸ್ ತಗೊಂಡು ಹೋಗ್ಬೇಕು. ನಮ್ ಕಂದ ಮನೆ ಬಿಟ್ಟು ಹೋಗ್ತಾನೋ ಏನೋ, ನೀವಾದ್ರೂ ಹೋಗಿ ಸ್ವಲ್ಪ ತಡೀರಿ. ಅದೃಷ್ಟಲ್ಲಿ ಇಲ್ಲ ಅಂದ್ರೆ ಹೋಗ್ತಾನೆ. ಹೋಗಯ್ಯ, ನಾನ್ ಸತ್ರು ಅವನ್ನ ತಡೆಯಲ್ಲ. ಸೇಮ್ ಡೈಲಾಗ್, ಸೇಮ್ ಸೀನ್, ಬಟ್ ಲೊಕೇಶನ್ ಚೇಂಜ್. ಅದ್ರ ಪ್ರತಿಫಲನೇ ಈ ಅಂಬಾ. ಸೇಮ್ ಸೀನ್, ಸೇಮ್ ಡೈಲಾಗ್, ಬಟ್ ಲೊಕೇಶನ್ ಚೇಂಜ್. ಅಂದ್ರೆ ಏನಯ್ಯ ನಿನ್ ಮಾತನಾರ್ಥ? ನಿನ್ ಕಂದಂತಾನೆ ನನಗೂ ಒಬ್ಬ ಕಂದ ಇದ್ದ. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡು. ಕೈ ತುಂಬಾ ವರದಕ್ಷಿಣೆ ತರಲಿ ಅನ್ನೋ ಆಸೆಯಿಂದ ಇದ್ದ ದಾಸ್ತಿನೆಲ್ಲ ಸೋಲ್ಡ್ ಔಟ್ ಮಾಡಿ ಅವನ್ನ ಓದಿಸ್ತೆ, ಒಂದು ಉದ್ಯೋಗಕ್ಕೂ ಸೇರಿಸ್ತೆ. ಒಂದು ಫೈನ್ ಮಾರ್ನಿಂಗ್ ನಿನ್ ಕಂದಂತಾನೆ ನನ್ ಕಂದ, ನಾನ್ ಯಾವಳನ್ನೋ ಪ್ರೀತಿಸೀನಿ, ಅವಳನ್ನೇ ವಿತೌಟ್ ವರದಕ್ಷಿಣೆ ಮದುವೆ ಆಗ್ತೀನಿ ಅಂದ. ನೋ ಚಾನ್ಸ್, ಯು ಗೆಟ್ ಔಟ್ ಅಂದೆ. ಅದಕ್ಕವನು ಆ ಹುಡುಗಿನ ಕರ್ಕೊಂಡೋಗಿ ಮದುವೆ ಆಗಿ ಬೇರೆ ಸಂಸಾರ ಮಾಡ್ಕೊಂಡು ಈಗ ಹ್ಯಾಪಿ ಆಗಿದ್ದಾನೆ. ಸಂಸಾರ ಸಾಕ್ಸೋ ಸನ್ನೆ ಹೋದ್ಮೇಲೆ ನನ್ಗೆ ನೋ ಫುಡ್, ಮಾನ ಮರ್ಯಾದೆ ಎಲ್ಲ ಬಿಟ್ಟು ಮಗನ್ ಮನೆಗೆ ಹೋದ್ರೆ ಐ ಸೇ ಯು ಗೆಟ್ ಔಟ್, ನೋ ಚಾನ್ಸ್. ಎಂಟ್ರಿ ಕೈಲಿ ಕತ್ತಿರೋ ಆಚೆ ತಪ್ಪಿಸ್ಬಿಟ್ಟ. ಅದ್ರ ಪ್ರತಿಫಲನೇ ಈ ಗೆಟಪ್ ಅಂಬಾ. ನನಗೂ ಇಂಥದೇ ಪರಿಸ್ಥಿತಿ ಬರುತ್ತೆ ಅಂತೀಯ? ವೈ ನಾಟ್ ಬ್ರದರ್, ಥಿಂಕ್ ಇಟ್. ಅಂಬಾ ಬ್ರದರ್, ಈ ಗೆಟಪ್ ಪರ್ಮನೆಂಟ್ ಆಗಿರ್ಬೇಕು ಅನ್ನೋ ಆಸೆ ಇದ್ರೆ ನಮ್ ಕಂದನ್ನ ಆಚೆ ಕಳ್ಸು, ಇಲ್ಲ ನಮ್ ಕಂದ ಇಷ್ಟಪಡೋ ಹುಡುಗಿ ಜೊತೆ ಮದುವೆ ಮಾಡ್ಸು. ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ನಿಜವಾಗ್ಲೂ ಹೋಗ್ತೀನಿ. ನೀವು ಪ್ರೀತಿಸ್ತಾ ಇರೋ ಆ ಕಲ್ಪನನ್ನೇ ತಂದು ನಿಮಗ್ ಮದುವೆ ಮಾಡ್ತೀನಿ ಅಂದ್ರು ಮನೆ ಬಿಟ್ಟು ಹೋಗ್ತಾ ಇದೀರಾ ಮೈ ಡಿಯರ್ ಸನ್ನು? ನಿನ್ ಪ್ರೇಮ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಟೆಸ್ಟ್ ಮಾಡ್ಬೇಕು ಅಂತ ಸುಮ್ನೆ ಒಂದು ಡೋಸ್ ಬಿಟ್ಟೆ, ಆದ್ರೆ ಅದು ಡಬಲ್ ಸ್ಟ್ರಾಂಗ್ ಅಂತ ಗೊತ್ತಾಗೋಯ್ತು. ಇವತ್ತೇ ಹುಡುಗಿ ಅಪ್ಪನ ಹತ್ರ ಮಾತಾಡಿ ಆದಷ್ಟು ಬೇಗ ಲಗ್ನನ ಫಟಾಫಟ್ ಅಂತ ಫಿಕ್ಸ್ ಮಾಡ್ಬಿಡ್ತೀನಿ. ಓಕೆ? ಬಹಳ ಸಂತೋಷ ಬೀಗ್ರೆ. ನಿಮ್ಗೇನೋ ಸಂತೋಷ, ನಮಗ್ ಮೆಣಸಿನ್ಕಾಯಿ ಮುರಿದು ಎಟ್ಟಿದಂಗ ಆಗ್ತಾ ಇದೆ. ಏನು ಔಷಧಿ ಆಗ್ತಾ ಇದ್ರ? ಯಾರಿ ಹಪ್ಪಳದವನು? ನಮ್ಮ ಅಳಿಯಂದ್ರು. ಏನ್ ಮಾಡ್ತಾ ಇದ್ದಾನ? ಹಪ್ಪಳ ತಿಂತಾ ಇದ್ದೀನಿ. ಜೋಕ್ ಮಾಡ್ದೆ. ಚೆನ್ನಾಗಿದ್ಯಾ? ಕತ್ತೆ ಕಾಲಿನ ತರ ಇದೆ. ಯಾಕೆ ನಾನು ಲಡ್ಡು ತರ ಇಲ್ವಾ? ಅಳಿಯಂದ್ರೆ ಶಂಸಿ, ತಾವು ಕಾಫಿ ಟೀ ಏನ್ ತಗೋತೀರಾ? ನಾನು ವರದಕ್ಷಿಣೆ ತಗೋತೀನಿ. ವರದಕ್ಷಿಣೆನಾ? ಮಾರ್ಕೆಟ್ ಅಲ್ಲಿ ನನ್ನ ಮಗನ್ ರೇಟು 3 ಲಕ್ಷ ರೂಪಾಯಿ ಓಡ್ತಾ ಇದೆ ರೀ. ಮಾರ್ಕೆಟ್ ಹೋಗೋದ್ಬಿಟ್ಟು ಇಲ್ಲಿ ಯಾಕೆ ಬಂದ್ರು? ಮಾರ್ಕೆಟ್ ಅಲ್ಲೇ ನಿಮ್ ಹುಡುಗಿ ನಮ್ ಹುಡುಗನ್ ಕಣ್ಣಿಗೆ ಬಿದ್ಲಂತೆ. ನಾನು ಮದುವೆ ಮಾಡ್ಕೊಂಡ್ರೆ ಅವಳೆ, ಇಲ್ದ್ರೆ ನಾನು ಸತ್ತೋಗ್ತೀನಿ ಅಂತ ನನ್ ಕಾಲ್ ಹಿಡಿದು ಬೇಡ್ಕೊಂಡ. ನಾನು ಇಲ್ಲಿ ಬಂದು ಸಾಯ್ತಾ ಇದ್ದೀನಿ. ಹಾಳಾಗೋಗ್ಲಿ ಅಂತ ನಿಮ್ಗೋಸ್ಕರ ಒಂದ್ 10% ಡಿಸ್ಕೌಂಟ್ ಕೊಡ್ತೀನಿ.
ಆಗತ್ತಾ? 100ಕ್ಕೆ 10, 1000ಕ್ಕೆ 100 ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಲಕ್ಷಗಟ್ಲೆ ಕೇಳಿದ್ರೆ ನನ್ನ ಕೆಲ ಆಗದೆ ಇರೋ ಮಾತು. ಸರಿ 1 ಲಕ್ಷನಾದ್ರೂ ಕೊಡ್ತೀರಾ? ತೂಗಲ್ಲ ಬೇಗ್ರೆ. ನೆಗದು ಬಿದ್ದೋಯ್ತು. ಹೋಗ್ಲಿ, ಒಂದು 90,000 ರೂಪಾಯಿಗಾದ್ರೂ ತೂಗ್ತಿರೋ? ಒಳ್ಳೆ ಬಿಕ್ಕಾಸಿಗಳ ಸಂಬಂಧ ಆಗೋಯ್ತು. ಈ ಸಂಪತ್ತಿಗೆ ಹೆಣ್ಮಕ್ಳನ್ನ ಹುಟ್ಟಿಸ್ಬೇಕು, ಅವ್ರನ್ನ ಮದುವೆ ಮಾಡ್ಬೇಕು ಅನ್ನೋ ಆಸೆ ಯಾಕೆ ಇಟ್ಕೋಬೇಕು? ಯಾರಿ ಹುಡುಗಿ? ನನ್ನ 3ನೇ ಮಗಳು. ಐಸೆ ನೋಡಮ್ಮ, ನಾಳೆಯಿಂದ ನೀನು ಒಂದ್ ಚಂಬು ದಬ್ರಿ ತಗೊಂಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಬಿಡು. ನಿಮ್ ಮಕ್ಕನಿಗೆ ನನ್ ಮಗ ಸಿಕ್ದಂಗೆ ನಿನ್ಗೂ ಯಾವನಾದ್ರೂ ಒಬ್ಬ ಬಕ್ರ ಸಿಕ್ಬಿಡ್ತಾನೆ. ನಿಮ್ ಅಪ್ಪನಿಗೆ ವರದಕ್ಷಿಣೆ ಖರ್ಚುಳಿಯುತ್ತೆ. ಅವ್ರಿಗೆ ಈ ಸಂಬಂಧ ಇಷ್ಟ ಇಲ್ಲದೆ ಹೋದ್ರೆ ಬೇರೆ ಸಂಬಂಧ ನೋಡಕ್ ಹೇಳಿ. ಸುಮ್ಮನೆ ಮಾತ್ಯಾಕೆ? ಈ ಪೊಗರ್ಗೆ ಏನ್ ಕಮ್ಮಿ ಇಲ್ಲ. ಉಪ್ಪು ಖಾರ ಹುಳಿ ತಿನ್ನೋ ಫ್ಯಾಮಿಲಿ ಅಲ್ವಾ, ಹೋಗಲಿದ್ದೇ ಇರುತ್ತೆ. ಅದ್ ಕಾಣಿಸ್ತಾನೆ ಇದೆ. ಸ್ವಾಮಿ, ಕೊನೆಯದಾಗಿ ಇಷ್ಟು ಕೊಡ್ತೀನಿ ಅಂತ ಬಾಯ್ಬಿಟ್ಟು ಹೇಳ್ರಿ. ಏನು ಕೊಡಕ್ ಆಗಲ್ರಿ. ಅಪ್ಳ ಟಾಕ್. ಸ್ವಾಮಿ, ತಾವು ಹೂ ಅಂದ್ರೆ ನಾನೊಂದು 20,000 ರೂಪಾಯಿನ. ಎಷ್ಟು? 20,000 ರೂಪಾಯಿ? ಹತ್ಕೊಂಡು ಉರಿಯೋ ಮನೆಗೆ ಇರ್ದಿದ್ದೆ ಲಾಭ. ಆ 20,000 ರೂಪಾಯಿ ಜೊತೆಗೆ ಈ ಮನೆನೂ ಬರ್ಕೊಟ್ಬಿಡಿ. ಚಪ್ಲಿ ಹೊಡಿತಾರ. ಯಾರೋ? ಮನೆ ಓನರ್. ಯಾಕೆ? ಇದು ಬಾಡಿಗೆ ಮನೆ, ರೆಂಟೆಡ್ ಹೌಸ್. ಒಂದ್ ಸ್ವಂತ ಮನೇನೂ ಗತಿ ಇಲ್ಲ. ಆ 20,000 ರೂಪಾಯಿ ಜೊತೆಗೆ ಮದುವೆ ಖರ್ಚು ನೀವೇ ವಹಿಸ್ಕೊಂಡ್ಬಿಡಿ. ನನ್ ಸ್ವಂತ ಡ್ರೆಸ್ಗೆ ಅಂತ ಎಕ್ಸ್ಟ್ರಾ 3,000 ರೂಪಾಯಿ ಕೊಟ್ಬಿಡಿ. ಏನು ಅಂದ್ರೆ ಪದ್ಧತಿ ಪ್ರಕಾರ ನಾವೊಂದ್ ತಾಳಿ ಅವ್ರೊಂದ್ ತಾಳಿ ಮಾಡಿಸ್ಬೇಕು. ಆ 2 ತಾಳಿನೂ ನಾನೇ ಮಾಡಿಸ್ತೀನಿ. ಆ ದುಡ್ಡು ಏನಿದ್ರು ನನ್ ಕಡೆ ಕೊಟ್ಬಿಡಿ. ಈ ವಿಷಯ ಮಾತ್ರ ನನ್ ಮಗನಿಗೆ ಹೇಳ್ಬೇಡಿ. ಆಯ್ತು ಬಿಗ್ರೆ. ಮುಹೂರ್ತನ ಯಾವಾಗ ಇಟ್ಕೊಳ್ಳೋಣ? ಈ ತಿಂಗಳು 18ನೇ ತಾರೀಕು ದಿವಸ ಚೆನ್ನಾಗಿದೆ, ಅವತ್ತೇ ಇಟ್ಕೊಂಡ್ಬಿಡೋಣ. ಟೀಪಾಯ್ ನನ್ ಮಗ ಈಗಾಗ್ಲೇ 20 ಬಾಟ್ಲು ಕುಡಿದಿದ್ದೇನೆ, ಮತ್ತೆ ಕೈ ಆಗ್ತಾನೆ ಇದ್ದಾನೆ. ಮಾಂಗಲ್ಯ ಕಲ್ಯ ಇಲ್ವೇ ನೋ ಮಾಂಗಲ್ಯ. ರಾಯ್ರೆ, ಮಂಗಳಸೂತ್ರನೇ ಕಾಣ್ತಾ ಇಲ್ವಲ್ಲ? ಮಂಗಳಸೂತ್ರ ಇಲ್ವಾ? ಬೀಗ್ರೆ, ಶಾಸ್ತ್ರಿಗಳು ಮಂಗಳಸೂತ್ರ ಕೇಳ್ತಿದ್ದಾರೆ. ಮದುವೆ ಅಲ್ವಾ, ಕೇಳ್ತಾರೆ. ತಟ್ಟೆಯಲ್ಲಿ ಮಂಗಳಸೂತ್ರನೇ ಇಟ್ಟಿಲ್ವಂತೆ. ಈಗ ಇಟ್ಬಿಡಿ. ಇದೇನಿದು? ಮಂಗಳಸೂತ್ರ ಮಾಡಿಸ್ತೀನಿ ಅಂತ ನೀವು ತಾನೇ ಹಣ ಇಸ್ಕೊಂಡಿದ್ದು. ಅಯ್ಯೋ, ನೀವು ಮಂಗಳಸೂತ್ರ ದುಡ್ಡು ಕೊಟ್ಟಿದ್ದ? ನಾನ್ ಬೇರೆ ಯಾವ್ದಕ್ಕೋ ಕೊಟ್ರೇನೋ ಅಂತ ಖರ್ಚು ಮಾಡ್ಕೊಂಬಿಟ್ಟೆ. ಈಗೇನ್ ಮಾಡೋದು? ಮುಹೂರ್ತ ವೇಳೆ ಮೀರ್ ಹೋಗ್ತಾ ಇದೆ, ಬೇಗ ಮಂಗಳಸೂತ್ರ ತಗೊಂಡು ಬನ್ನಿ. ಮಂಗಳಸೂತ್ರನೇ ಇಲ್ವಂತೆ. ಮಂಗಳಸೂತ್ರನೇ ಇಲ್ದೆ ಹೋದ್ರೆ ಹೇಗಪ್ಪ? ಮಂಗಳಸೂತ್ರ ಇಲ್ದೇನೆ ಮದುವೆ ಮಾಡಕ್ ಕೊಟ್ಟಿದ್ದಾರೆ. ಎಂತ ಬಿಗ್ನಾಸಿ ಸಂಬಂಧ ಮಾಡ್ದಂಗಾಯ್ತು. ನಮ್ ಕಡೆಯವರೆಲ್ಲ ಎದ್ದಿಟ್ಕೊಂಬಿಡಿ, ಮದುವೆ ಕ್ಯಾನ್ಸಲ್ ಆಗೋಯ್ತು. ದಯವಿಟ್ಟು ಹಾಗೆ ಮಾಡ್ಬೇಡಿ ಯಜಮಾನ್ರೆ, ಹೇಗಾದ್ರೂ ಮಾಡಿ ಮದುವೆ ಮಾಡಿಸ್ಕೊಡಿ. ಮಂಗಳಸೂತ್ರನೇ ಇಲ್ದೆ ಮದುವೆ ಹೆಂಗ ಮಾಡಕ್ಕಾಗುತ್ತೆ? ಯಜಮಾನ್ರೆ, ಏನು ಅಂದ್ರೆ ಏನ್ ಕಲ್ದೆ? ಇದನ್ನ ತಗೊಂಡು ಹೋಗಿ ಶಾಸ್ತ್ರಿಗಳ ಕೈ ಕೊಡಿ. ಇದೆಲ್ಲಿತ್ತು? ಎಲ್ಲಿತ್ತು ಅಂತ ಕೇಳ್ಬೇಡಿ, ಇದನ್ನ ತಗೊಂಡು ಹೋಗಿ ಮೊದ್ಲಿ ಮದ್ವೆ ನಡೆಸ್ಕೊಡಿ. ತಗೊಳ್ಳಿ ಶಾಸ್ತ್ರಿಗಳೇ, ಮದ್ವೆ ನಡೆಸಿ. ನಿಲ್ಸಿ. ಇಲ್ಲಿ ಮಂಗಳ ಕಾರ್ಯ ನಡಿಬೇಕಾದ್ರೆ ನೀವು ತಾಳಿ ಬಿಚ್ಚಿ ನಿಂತಿದ್ದೀರಲ್ಲ. ಹೀಗ್ರೆ ನೀವು ಸಂಪ್ರದಾಯ ಬಿಟ್ರು ನಾವ್ ಸಂಪ್ರದಾಯ ಬಿಡಲ್ಲ ಕಣ್ರಿ. ಅದೇನ್ ರಿಸ್ಟ್ ವಾಚ್ ಕೆಟ್ಟೋಯ್ತಾ? ಬೇಕು ಅಂದ ಕಟ್ಕೊಂಡು, ಬೇಡ ಅಂದಾಗ ಸಿಕ್ ಜಾಗದಲ್ಲಿ ಬಿಚ್ಚಿಡಕ್ಕೆ. ಅಲ್ಲಮ್ಮ, ಗಂಡ ಕುಂಟ್ಕೊಂಡ್ ನಿನ್ ಎದುರುಗಡೆನೆ ಇದ್ದಾನೆ. ನೀನ್ ತಾಳಿ ಬಿಚ್ಚಿಟ್ಟಿದ್ಯಲ್ಲ ಅಂದ್ರೆ ನಿನ್ ದೃಷ್ಟಿಲಿ ಏನ್ ಗಂಡ ಬದುಕ್ತಂಗ ಇಲ್ಲ ಸತ್ತಂಗ? ತಂದೆ ಕಟ್ಟಿರೋ ತಾಳಿನಿ ಮಗಳಿಗೂ ಕಟ್ಟಿಸ್ತಾ ಇರೋದು ನೋಡಿದ್ರೆ ನನ್ ಮಗದ್ ಸುಖನ ನೀನು ಹಚ್ಕೊಳಕ. ಅಮ್ಮ, ಹಣೆಯಲ್ಲಿ ಕುಂಕುಮ, ಕುತ್ತಿಗೆಲಿ ತಾಳಿ, ಮುತ್ತೈದೆಗ್ ಸದಾ ಇರ್ಬೇಕು ಅಂತ ಹೇಳ್ತಾ ಇದ್ದೆ ನೀನೆ. ಯಾಕಮ್ಮ ಹೀಗ್ ಮಾಡ್ದೆ? ನೀನ್ ಸುಮಂಗಲಿಯಾಗಿ ನನ್ಗೆ ಆಶೀರ್ವಾದ ಮಾಡ್ಬೇಕಮ್ಮ. ಯಾವ ತಾಳಿ ನಿನ್ನ ಮಡಲ್ ತುಂಬಿಸ್ತೋ ಆ ಕರುಡಿನ ಕುಡಿನೇ ನಿನ್ನ ತಾಳಿನ ನುಂಗ್ ಹಾಕುತ್ತೆ ಅನ್ನೋದಾದ್ರೆ ನನಗೆ ಮದುವೆ ಬೇಡಮ್ಮ. ಕಲ್ಪನಾ. ಹೌದಪ್ಪ, ಮೊದ್ಲಿ ತಾಳಿನ ಅಮ್ಮನ್ ಕುತ್ತಿಗೆ ಕಟ್ಟು. ಚೆನ್ನಾಗಿದೆಯಮ್ಮ, ಬಹಳ ಚೆನ್ನಾಗಿದೆ. ಸದಾರಾಮೆ ನಾಟಕ. ಮಗಳ ಮದ್ವೆಲಿ ಅಪ್ಪ ಅವನಿಗೆ ಮರುಮದ್ವೆನಾ?
ಮಿಸ್ಟರ್ ವಿಜಯ್ ಕುಮಾರ್ ಇನ್ನು ಏನ್ ನೋಡ್ತಾ ಇದ್ದೀರಿ? ಆಚೆ ಬಂದು ಕೈಗೆ ಅಕ್ಷತೆ ಕಾಳು ತಗೊಂಡು ಮುತ್ಕಿ ತಲೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಊಟ ಪಗ್ಲಿಸ್ಬಿಟ್ಟು ಜಾಗ ಖಾಲಿ ಮಾಡೋಣ. ಬನ್ರಿ ಹೊರಗಡೆ. ತಾಳಿ ಕಟ್ಟದ ಹೊರತು ನಾನ್ ಬರಲ್ಲ. ತಾಳಿನೇ ಇಲ್ಲ ಅಂದ್ಮೇಲೆ ಕಟ್ಟದಲ್ಲಿಂದ ಬಂತು? ತಾಳಿ ಇಲ್ಲಿದೆ, ತಾಳಿ ಇಲ್ಲಿದೆ. ಇದಾ? ಹಾ, ಅರಿಶಿನ ದಾರಕ್ಕೂ ತಾಳಿ ಸರಕ್ಕೂ ವ್ಯತ್ಯಾಸ ಏನಿಲ್ಲಪ್ಪ. ಇದಕ್ಕೂ ತಾಳಿಗಿರೋಷ್ಟು ಪವಿತ್ರತೆ ಇದೆ. ಹೌದೌದು, ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಅರಿಶಿನ ದಾನನೇ ಮಾಂಗಲ್ಯ ಸರವಾಗಿದೆ. ಇದೇ ಮಂಗಳ ಸೂತ್ರದ ರಹಸ್ಯ. ಅಂದ್ರೆ ನನ್ ಮಗ ಎಷ್ಟು ದಾರ ಕಟ್ಬೇಕಾ? ಅಪ್ಪ, ಅವರು ಹೇಳ್ದೆ ಹೋದ್ರು ನಾನ್ ಕಟ್ಟೇ ಕಟ್ತೀನಿ. ಶಾಸ್ತ್ರಿಗಳೇ,